ಸ್ನೇಹಿತರೆ ನಮಸ್ಕಾರ. ಕೋಲಾರ ತಾಲೂಕು ಕಸಬಾ ಹೋಬಳಿ ದೊಡ್ಡಾಸಳ ಗ್ರಾಮ ಪಂಚಾಯಿತಿ ಈಕಂಬಳ್ಳಿ ಗ್ರಾಮದಲ್ಲಿ ಮಹಾಕಾಳಿ ದೇವಾಲಯ ಪ್ರತಿಷ್ಠಾಪನೆಯಾಗಿ ಇಂದಿಗೆ 2 ವರ್ಷ ಕಳೆದಿದೆ. ಈ ಒಂದು ಮಹಾಕಾಳಿ ದೇವಾಲಯವು ಬಹಳ ಶಕ್ತಿ ಸ್ವರೂಪಣೆಯಾಗಿದ್ದು ಇಲ್ಲಿ ನಿರಂತರವಾಗಿ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗ್ತಾ ಇದೆ. ಇದು 2ನೇ ವರ್ಷದ ಒಂದು ಶಕ್ತಿ ಸ್ವರೂಪಣೆಯ ಪ್ರತಿಷ್ಠಾಪನೆಯಾಗಿ 2 ವರ್ಷ ಕಳೆದಿದ್ದರೆ ಅದರ ಅಂಗವಾಗಿ ಇವತ್ತು ಬೆಳಗ್ಗೆ ವಿಶೇಷ ಪೂಜೆ, ಅಲಂಕಾರ, ಪ್ರಸಾದ ವಿನಿಯೋಗ ಇತ್ತು. ನೋಡಿ, ಹೋಮ ಸಹ ನಡೆಸಲಾಗಿತ್ತು. ಈ ಒಂದು ಮಹಾಕಾಳಿ ಅಮ್ಮನವರ ದೇವಾಲಯದಲ್ಲಿ ನೂರಾರು ಸಂಖ್ಯೆಯಲ್ಲಿ ಶಕ್ತಿ ಸ್ವರೂಪಿಣಿಯ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ವಿಶೇಷ ಪೂಜೆ ಮತ್ತು ಆರಾಧನೆಯನ್ನು ನೆರವೇರಿಸಿರ್ತಾರೆ. ಈಕಂಬಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಅಘೋರಿ ಕಾಳಿ ಅಮ್ಮನವರ 2ನೇ ವಾರ್ಷಿಕೋತ್ಸವ ನೆರವೇರ್ತಾ ಇದೆ. ಈ ದಿನ ಸುಮಾರು ಜನ ಭಕ್ತಾದಿಗಳು ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ಈ ಒಂದು ಅಘೋರಿ ಕಾಳಿ ಅಮ್ಮನವರು 2ನೇ ವರ್ಷದ ವಾರ್ಷಿಕೋತ್ಸವ ಆಗಿರೋದ್ರಿಂದ ಈ ದಿನ ಅಮ್ಮನವರಿಗೆ ವಿಶೇಷ ಅಲಂಕಾರ, ಪೂಜೆ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಉತ್ತಮವಾಗಿ ಜನರ ಲೋಕ ಕಲ್ಯಾಣಕರ್ತಕವಾಗಿ ಇದನ್ನು ನಾವು ಮಾಡ್ತಾ ಬಂದಿರೋದು. ಹೋಮ ಹವನ ಇತ್ಯಾದಿಗಳನ್ನು ಮಾಡಿ ಈಗ ದೇವರ ಕೃಪೆಗೆ ಸಹಸ್ರಾರು ಮಂದಿಯಲ್ಲಿ ಬರ್ತಿದ್ದಾರೆ. ಈ ಒಂದು ಅಘೋರಿ ಕಾಳಿ ಅಮ್ಮನವರು ಸಕಲ ಆಶೀರ್ವಾದವನ್ನು ಎಲ್ಲರಿಗೂ ಪ್ರಾಪ್ತಿಯನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಮುಂದಿನ ದಿನಗಳಲ್ಲೂ ಸಹ ಅದೇ ರೀತಿ ನಾವು ಪ್ರತಿ ವರ್ಷವನ್ನು ವಾರ್ಷಿಕೋತ್ಸವವನ್ನು ಮಾಡೋದಾಗಿ ಮಾಡ್ತಾ ಜನರ ಆರೋಗ್ಯ ಆಯುಷ್ಯವನ್ನು ಅನುಕೂಲಕ್ಕಾಗಿ ಈ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಹ ಬಂದು ದೇವಿ 2ನೇ ವರ್ಷ ಅಂತ ಅದ್ರಲ್ವಾ, ಜನ ಹೆಂಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು? ಕಾಲದಿಂದ ಕಾಲಕ್ಕೆ ಜನ ಹೆಚ್ಚಳ ಆಗ್ತಾ ಇದೆ. ಪ್ರತಿ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ. ಅಮ್ಮನವರಿಗೆ ವಿಶೇಷ ನಂಬಿಕೆ ಇದೆ. ನಂಬಿಕೆಯನ್ನು ಇಟ್ಕೊಂಡು ನಾವು ಪೂಜೆ ಮಾಡಿದರೆ ಖಂಡಿತ ಫಲಿಸ್ತಾಳೆ ಅನ್ನೋ ನಂಬಿಕೆ ನಮ್ಮೆಲ್ಲರಲ್ಲಿದೆ. ನಾವು ಸಹ ಬಂದು ಅಘೋರಿ ಕಾಳಿ ಅಮ್ಮನವರ ದರ್ಶನವನ್ನು ಪಡೆಯಬೇಕಾಗಿ ತಿಂತಾನವ್ರೆ ಬರೋದು ಇದರಲ್ಲಿ ಚೆನ್ನಾಗಿ ಚಿಕನ್ ಎಲ್ಲ ಫೋಲ್ಡ್ ಮಾಡು.